ಅಲ್ಲಿ ದೇವರ ಆಶೀರ್ವಾದ ಪಡ್ಕೊಂಬಂದು ಮತ್ತು ಇಲ್ಲಿ ಅಂಬಾಭವಾನಿ ಪೂಜೆ ಮಟ್ಟಿ ಪೂಜೆ ಮಾಡಿ ಆಮೇಲೆ ಇಲ್ಲಿ ಇನಾಗ್ರೇಷನ್ ಮಾಡಾದ್ಮೇಲೆ ಕುಸ್ತಿ ಪಂದ್ಯಾವಳಿ ನಡೆಯೋದು. ಪೂಜೆ ಇಲ್ದಿರ ಯಾವುದೇ ಕಾರಣಕ್ಕೂ ಅಲ್ಲಿ ಕುಸ್ತಿ ನಡೆಯಲ್ಲ. ನಾನು ಈಗ ನಾಳೆ ಆಗೋದು ಪುನಃ ಅಲ್ಲಿ ಸೀನಿಯರ್ ನ್ಯಾಷನಲ್ ಆಡ್ತಿದ್ದಾನೆ ಅಲ್ಲಿ ಪಾರ್ಟಿಸಿಪೇಷನ್ ಮಾಡ್ತೀವಿ. ಪ್ರತಿ ವರ್ಷ ನಾವು ದೇಶಿ ಕುಸ್ತಿ ಮಾಡ್ತಾಯಿದ್ವಿ, ಅಂದರೆ ನಾಡ ಕುಸ್ತಿ ಮಟ್ಟಿ ಕುಸ್ತಿ ಮಾಡ್ತಾಯಿದ್ವಿ. ಆದರೆ ಈ ಸಲ ನಾವು ಮಟ್ಟಿಲಿ ನಾವು ಪಾಯಿಂಟ್ ಕುಸ್ತಿ ಥರ ಮಾಡಿದ್ವಿ. ಆ ಕುಸ್ತಿಲಿ ಎಲ್ಲ ಕರ್ನಾಟಕ ಮೂಲೆ ಭಾಗದಿಂದ ಎಲ್ಲ ಕುಸ್ತಿಪಟುಗಳು ಬಂದಿದ್ದಾರೆ. ನಮಸ್ಕಾರ, ಆಲ್ಮಾ ನ್ಯೂಸ್ಗೆ ಸ್ವಾಗತ. ನಾನು ನಿರುಪಮಾ ಶ್ರೀನಿವಾಸ್. ನಾವಿವತ್ತು ಯಡಿಯೂರಿನ ಆಟದ ಮೈದಾನದ ಹತ್ರ ಇದ್ದೀವಿ. ಈ ದಿನ ರಾಜ್ಯ ಮಟ್ಟದ ಪುರುಷರ ಮತ್ತು ಮಹಿಳೆಯರ ಕುಸ್ತಿ ಪಂದ್ಯಾವಳಿ ನಡೀತಾ ಇದೆ. ಬನ್ನಿ ನೋಡ್ಕೊಂಡು ಬರೋಣ ಯಾವ ಥರ ಪಂದ್ಯಾವಳಿ ನಡೀತಾ ಇದೆ ಅಂತ. ಪುರುಷ ಮತ್ತು ಮಹಿಳೆಯರ ಪಂದ್ಯಾವಳಿ ಕುಸ್ತಿ ಪಂದ್ಯಾವಳಿ ನಡೀತಾ ಇದೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನೀವೇನು ಆಗಿದೆ ಈ ಕುಸ್ತಿ ಪಂದ್ಯಾವಳಿ? ನಾಗರಾಜ್ ಅವರು ವರ್ಷ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದು 10 ವರ್ಷ ಏನಂತ ಹೇಳಿದ್ರು. ಇದು ನಶಿಸಿ ಹೋಗ್ತಾ ಇರುವಂಥ ಒಂದು ಕುಸ್ತಿ ಕಲೆಗಳನ್ನು ಇದನ್ನು ಇಷ್ಟು ಅದ್ಧೂರಿಯಾಗಿ ನಡೆಸಲಿಕ್ಕೆ ಭಾಳ ಪ್ರಯತ್ನ ಪಟ್ಬಿಟ್ಟು ಈಗ ವಿಶೇಷ ಅಂತ ಹೇಳಿದ್ರೆ ಮಹಿಳೆಯರು ಕುಸ್ತಿ ನಡೀತದೆ ಇಲ್ಲಿ, ಮತ್ತು ಪುರುಷರ ಕುಸ್ತಿನೂ ನಡೀತದೆ. ಈಗ ಇವ್ರು ನಡೆಸ್ತಾ ಇರುವ ಕುಸ್ತಿ ಇದೆಯಲ್ಲ, ಇದು ವಿಧಾನ ತುಂಬ ಚೆನ್ನಾಗಿದೆ. ಯಾಕಂದರೆ ಮಟ್ಟಿ ಗುರೂಜಿ ಅವರೆಲ್ಲ ಬರ್ತಾರಂತೆ. ಇದು ತುಂಬ ಒಳ್ಳೆ ಪ್ರೋಗ್ರಾಮ್. ನಮಗೂ ಭಾಳ ಖುಷಿಯಾಗುತ್ತೆ ಇಲ್ಲಿ ಬಂದು. ನಾನು ಪೊಲೀಸ್ ಇಲಾಖೆಯಲ್ಲಿ ಹಲವಾರು ವರ್ಷಗಳ ಕಾಲ ಕುಸ್ತಿ ಮಾಡಿ ಆಮೇಲೆ ಈಗ ನಿವೃತ್ತಿ ಹೊಂದಿದ್ದೀನಿ. ನಮಗೆ TR ಸ್ವಾಮಿಯವರಂತ ಮೊದಲು ಗುರುಗಳಿದ್ದರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಅವರು ತುಂಬ ಪ್ರಸಿದ್ಧರು. ಈಗ ಇದರಲ್ಲಿ ಮತ್ತು ಮಿಲ್ಟ್ರಿ ಶರ್ಮಾ ಅವರು, TR ಸ್ವಾಮಿಯವರು, ಮತ್ತು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಕೂಡ ಪ್ರಸಿದ್ಧ ಕುಸ್ತಿಪಟುಗಳಿದ್ದರು. ಪ್ರತಿ ವರ್ಷ ನಡೆಸ್ತೀವಿ. ಇದು 10ನೇ ವರ್ಷದ ವಾರ್ಷಿಕೋತ್ಸವ. ಈ ವಾರ್ಷಿಕೋತ್ಸವದಲ್ಲಿ ಪ್ರತಿ ಊರಿಂದನೂ ನಾವು ಕುಸ್ತಿಪಟುಗಳು ಬಂದು ಕುಸ್ತಿ ಮಾಡಲಿ ಅಂತ ಆಯೋಜಿಸ್ತೀವಿ. ಇದು ಉತ್ತೇಜನಕ್ಕೂ ಅಷ್ಟೇ, ಮತ್ತು ಮುಂದಿನ ಪೀಳಿಗೆಗೂ ಈ ಕುಸ್ತಿ ಉಳಿಬೇಕು ಅನ್ನೋ ಒಂದು ಉದ್ದೇಶದಿಂದ ಆಯೋಜನೆ ಮಾಡಿದ್ದೀವಮ್ಮ. ಸರ್, ಇದು ವಿಧಿವಿಧಾನಗಳು ಅಂತ ಏನಾದ್ರು ಬರುತ್ತಾ ಅಥವಾ ಹೇಗೆ? ಇದನ್ನು ನೋಡ್ತಾ ಇದ್ದೀವಿ, ಪೂಜೆ ಎಲ್ಲ ಮಾಡಿದ್ದೀರಾ, ಇದರ ಸ್ವಲ್ಪ ವಿವರಣೆ ಕೊಡ್ತೀರಾ? ಪೂಜಾ ವಿವರ ಅಂದರೆ ಮಟ್ಟಿ ಪೂಜೆ ಮಾಡ್ತೀವಿ. ಫಸ್ಟು ಸಂಗ್ರಮ ದೇವಸ್ಥಾನದಲ್ಲಿ ಹೋಗಿ ಮನೆಯಲ್ಲಿ ಪೂಜೆ ಮಾಡಿ ಅಲ್ಲಿ ದೇವರ ಆಶೀರ್ವಾದ ಪಡ್ಕೊಂಬಂದು ಮತ್ತು ಇಲ್ಲಿ ಅಂಬಾಭವಾನಿ ಪೂಜೆ ಮಟ್ಟಿ ಪೂಜೆ ಮಾಡಿ ಆಮೇಲೆ ಇಲ್ಲಿ ಇನಾಗ್ರೇಷನ್ ಮಾಡಾದ್ಮೇಲೆ ಕುಸ್ತಿ ಪಂದ್ಯಾವಳಿ ನಡೆಯೋದು. ಪೂಜೆ ಇಲ್ದಿರ ಯಾವುದೇ ಕಾರಣಕ್ಕೂ ಅಲ್ಲಿ ಕುಸ್ತಿ ನಡೆಯಲ್ಲ. ಸೊ ಪೂಜಾ ವಿಧಾನಗಳೆಲ್ಲ ಮಾಡೇ ಈ ಕುಸ್ತಿ ಪಂದ್ಯಾವಳಿ ಆರಂಭಿಸ್ತೀರಾ ಅಂತ ಹೇಳ್ತೀರಾ? ಏನು ನಡ್ಕೊಂಬಂದಿದೆಯೋ ಅದೇ ವಿಧಾನದಲ್ಲೇ ನಡೆಸ್ತೀವಿ. ಈ ನಮ್ಮ ಹಿರಿಯರು ಏನು ನಡ್ಸ್ಕೊಂಬಂದಿದ್ದಾರೋ ಅದೇ ರೀತಿ ಪೂಜಾ ವಿಧಾನ ಮುಗಿಸಿ ಆಮೇಲೆ ಪಂದ್ಯಾವಳಿ ನಡೆಸೋದು. ಈ ಪಂದ್ಯಾವಳಿ ಎಷ್ಟು ಅವರ್ ನಡೆಯುತ್ತೆ ಅಥವಾ ಹೆಂಗೆ ವಿವರಿಸ್ತೀರಾ? ಟೈಮಿಂಗ್ಸ್ ಹೇಳೋಕ್ಕಾಗಲ್ಲಮ್ಮ. ನಮ್ಮ ಪಂದ್ಯಾವಳಿಗೆ ಹೆಂಗೆ ಬರ್ತಾರೋ ಅವ್ರದ್ದೆಲ್ಲ ಮೊದಲೇ ಟೈಮಿಂಗ್ಸ್ ಎಲ್ಲ ಫಿಕ್ಸ್ ಆಗಿರ್ತದೆ. ಇಲ್ಲಿ ಮಟ್ಟಿ ಕುಸ್ತಿ ನಡೆಸೋದ್ರಿಂದ ಫಸ್ಟು ಇನಾಗ್ರೇಷನ್ ಕುಸ್ತಿ ನಡೆಸ್ತೀವಿ, ಆಮೇಲೆ ಮಾಮೂಲಿ ಕಂಟಿನ್ಯೂಸ್ ಆಗಿ ನಡೆಯುತ್ತೆ. ಟೈಮಿಂಗ್ಸ್ ಹೇಳೋಕ್ಕಾಗಲ್ಲ. ಧನ್ಯವಾದ ಸರ್ ನೀವು.
ಪ್ರತಿ ಪೈಲ್ವಾನ್ಗಳ ಪ್ರತಿಯ ಪೈಲ್ವಾನ್ಗಳ ಬದುಕು ಬೆಳಗಲಿ, ಜ್ಯೋತಿಯಂತೆ ಪ್ರಜ್ವಲಿಸಲಿ.
ನಾನು ಆದಿತ್ಯ ಅವಿನಾಶ್ ಬೇಡಿ. ಏನು ಅನ್ನಿಸ್ತಾ ಇದೆ ಸರ್ ನಿಮ್ಗೆ? ಏನೆಲ್ಲ ಖುಷಿ ಅನಿಸಿದ್ಯಾ ಭಾಳ. ಫಸ್ಟ್ ಟೈಮ್ ಬಂದಿದ್ದು ಬೆಂಗಳೂರಿಗೆ ಕುಸ್ತಿ ಆಡೋಕ್ಕೆ. ಇದು ಫಸ್ಟ್ ಪಂದ್ಯಾವಳಿನ ಅಂತ ಹಾಂ, ಬೆಂಗಳೂರಲ್ಲಿ ಫಸ್ಟ್ ಪಂದ್ಯಾವಳಿ ನಂದು ಇದು. ನಿಮಗೆ ಸಂತೋಷ ಆಗ್ತಾ ಇದೆಯಾ ಸರ್? ಹಾಂ, ಫುಲ್ ಹ್ಯಾಪಿ ಆಗಿದ್ದೀನಿ ಸರ್. ನಿಮ್ಮ ಪರಿಶ್ರಮ ಹೆಂಗಿತ್ತು ಅಂತ ಹೇಳ್ತೀರಾ? ಚೆನ್ನಾಗಿತ್ತು. ನಾನು ಭಾಳ ದಿನ ಆಯಿತು ಮಾಡತ್ತಿದ್ದೆ ಇದಕ್ಕೆ. ಸ್ವಲ್ಪ ಇನ್ನು ಡೇಟ್ ಬಂದಾಗಿಂತ ನಾನು ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾನಲ್ಲಿ ನಮ್ಮ ಕೋಚು ನಮ್ಮ ರಾಮ್ ಬುಡ್ಕಿ ಸರ್ ಅವರು, ನವಜಿತ್ ಸರ್ ಅವರು ಪ್ರಾಕ್ಟೀಸ್ ತೊಗೊಂಡಾರೆ, ಚೆನ್ನಾಗಿ ಮಾಡ್ತಾಯಿದ್ದೆ. ಇನ್ನು ಮುಂದೆ ಪಂದ್ಯಾವಳಿ ಆದರೆ ಪಾರ್ಟಿಸಿಪೇಟ್ ಮಾಡ್ತೀರಾ? ಹಾಂ, ನಾನು ಈಗ ನಾಳೆ ಆಗೋದು ಪುನಾಲಿ ಸೀನಿಯರ್ ನ್ಯಾಷನಲ್ ಆಡ್ತಿದ್ದಾನೆ, ಅಲ್ಲಿ ಇದು ಮಾಡೋದು ಪಾರ್ಟಿಸಿಪೇಷನ್ ಮಾಡ್ತಿದ್ದೀನಿ. ಇದುವರೆಗೂ ಎಷ್ಟು ಪಂದ್ಯಾವಳಿಯಲ್ಲಿ ಗೆದ್ದಿದ್ದೀರಾ? ಭಾಳಷ್ಟು ಆಡಿದೆ, ಬಟ್ ಹಂಗೆ ಹೇಳೋಕ್ಕಾಗಲ್ಲ. ಈ ಮೈಸೂರು ದಸರಲ್ಲೂ ಆದರೆ ಹೋಗ್ತೀರಾ ಅಂತ? ಹಾಂ, ಅಲ್ಲಿ ಹೋಗ್ತಿದ್ದೆವು. ಅಲ್ಲಿ ಮೆಡಲ್ ಆಗಲಿಲ್ಲ, ಸೆಮಿಫೈನಲ್ ಅದು ಬಿದ್ದೀನಿ ನಾನು. ಸೆಕೆಂಡ್ ಥರ್ಡ್ ಆಗಿದೆ ಅಲ್ಲಿ. ಏನಿಲ್ಲ, ಫುಲ್ ಖುಷಿ. ಈ ಕಾಂಪಿಟೇಷನ್ ಹೆಂಗೆ ಚೆನ್ನಾಗಿ ಅನಿಸ್ತು ಕಾಂಪಿಟೇಷನ್. ಥ್ಯಾಂಕ್ ಯು ಸರ್, ಧನ್ಯವಾದ ಸರ್. ನೀವೇನಾದ್ರು ಹೇಳ್ತೀರಾ? ಮೇಡಮ್, ಇದನ್ನು 10 ವರ್ಷ ಕುಸ್ತಿ ಪಂದ್ಯ ಆಯೋಜನೆ ಮಾಡಲಾಗಿದೆ. ಇದು ನಮ್ಮ ಗುರುಗಳಾದ ಗಣೇಶನವರು ಚಿನ್ನ ಸ್ಮರಣಾರ್ಥ ಬನಶಂಕರಮ್ಮ ತಾಯಿಯ ಜಾತ್ರೆ ಮಹೋತ್ಸವ ಪ್ರಯವಾಗಿ ಭಾರತೀಯ ಶಾಲೆ ಕುಸ್ತಿ ಸಂಘದ ವತಿಯಿಂದ ಹಾಗೂ ಯುವಜನ ಕ್ರೀಡಾ ಇಲಾಖೆ ವತಿಯಿಂದ ಆಯೋಜನೆ ಮಾಡಲಾಗಿದೆ. ಪ್ರತಿ ವರ್ಷ ನಾವು ದೇಶಿ ಕುಸ್ತಿ ಮಾಡ್ತಾಯಿದ್ವಿ, ಅಂದರೆ ನಾಡ ಕುಸ್ತಿ ಮಟ್ಟಿ ಕುಸ್ತಿ ಮಾಡ್ತಾಯಿದ್ವಿ. ಆದರೆ ಈ ಸಲ ನಾವು ಮಟ್ಟಿಯಲ್ಲಿ ನಾವು ಪಾಯಿಂಟ್ ಕುಸ್ತಿ ಥರ ಮಾಡಿದ್ವಿ. ಆ ಕುಸ್ತಿಲಿ ಎಲ್ಲ ಕರ್ನಾಟಕ ಮೂಲೆ ಭಾಗದಿಂದ ಎಲ್ಲ ಕುಸ್ತಿಪಟುಗಳು ಬಂದಿದ್ದಾರೆ. ಸುಮಾರು 150 ಜನ ಕುಸ್ತಿಗಳು ಬಂದಿದ್ದಾರೆ. ನಾಳೆ ಸಂಜೆ ಎಲ್ಲ ಫೈನಲ್ಸ್ ನಡೆಯುತ್ತೆ. ಮತ್ತು ಬಂದಂಥ ಎಲ್ಲ ಕುಸ್ತಿಪಟುಗಳಿಗೂ ಊಟದ ವ್ಯವಸ್ಥೆ ಮತ್ತು ವಸತಿ ವ್ಯವಸ್ಥೆ, ಮತ್ತು ಗೆದ್ದಂಥ ಕುಸ್ತಿಪಟುಗಳಿಗೆ ಕರ್ನಾಟಕ ಕೇಸರಿ, ಕರ್ನಾಟಕ ಕುಮಾರ, ಕರ್ನಾಟಕ ಕಂಠೀರವ ಹಾಗೂ ಬಾಲ ಕೇಸರಿ ಹಾಗೂ ಮಹಿಳಾ ಕೇಸರಿ ಅಂತ ಬಿರುದು ಕೊಟ್ಕೊಂಡವ್ರಿಗೆ ಈಗ ಸಂಘದಿಂದ ನಾವು ಇದು ಮಾಡ್ತಾಯಿದ್ದೀವಿ. ಇದಂತೂ ನಾವು ತುಂಬ ಖುಷಿ ಆಗ್ತಿದೆ. ತಾಯಿ ಆಶೀರ್ವಾದ ನಮ್ಮ ಮೇಲೆ ಇದೇ ರೀತಿ ಇರಲಿ ಅಂತ ಬೆಳ್ಕೊಂಡು ಈ ಕುಸ್ತಿಪಟುಗಳು ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್, ಈ ಪಂದ್ಯಾವಳಿದ ಬಗ್ಗೆ ಏನಾದ್ರು ಹೇಳ್ತೀರಾ ನಮ್ಮ ವೀಕ್ಷಕರಿಗೆ? ನೋಡಿ ಮೇಡಮ್, ಇದು ಬಡವರ ಕ್ರೀಡೆ, ರೈತರ ಕ್ರೀಡೆ. ಇದು ಈ ಮಟ್ಟಿ ಕುಸ್ತಿ ಅಂತಂದ್ರೆ ಜನಗಳು ಯಾರೂ ಮುಂದೆ ಬರ್ತಿಲ್ಲ. ಈಗೆಲ್ಲ ಆಧುನಿಕ ಯುಗದಲ್ಲಿ ಎಲ್ಲ ಬರೀ ಜಿಮ್ಮು, ಮಾಯ್ತಾಯಿ, ಟೈಕಾಂಡೋ ಈ ಥರನ ಸ್ಪರ್ಧೆಗಳಿಗೆ ಮಾರು ಹೋಗಿ ಈ ಕುಸ್ತಿ ನಶಿಸಿ ಹೋಗ್ತಾ ಇದೆ. ಅದಕ್ಕೆ ನಾವು ಯುವ ಜನತೆ ಕೇಳ್ಕೊಳ್ತಿರೋದು, ದಯವಿಟ್ಟು ಗಡ್ಡಿ ಮನೆಗೆ ಬನ್ನಿ. ನಿಮ್ಮ ಗಡ್ಡಿ ಮನೆಯಲ್ಲಿ ನ್ಯಾಚುರಲ್ ಆಗಿ ನಾವು ಅಭ್ಯಾಸ ಮಾಡಿಸ್ಕೊಡ್ತೀವಿ. ಮತ್ತು ನಮ್ಮ ಪ್ರಕೃತಿ ಸಿಗುವಂಥ ಬರೀ ಪೌಷ್ಟಿಕಾಂಶ ಕೊಡ್ತೀವಿ. ಇಲ್ಲಿ ಯಾವುದೋ ಸಬ್ಸ್ಟಿಟ್ಯೂಟ್ ಆಗಲಿ, ಯಾವುದೇ ಥರ ನ್ಯಾಚುರಲ್ ಬೇರೆ ಥರ ಫುಡ್ಗಳು ನಾವು ಕೊಡೋಲ್ಲ. ಇಲ್ಲಿ ನ್ಯಾಚುರಲ್ ಆಗಿ ಸೊಪ್ಪು, ತರಕಾರಿ, ಹಣ್ಣುಗಳು, ಹಾಲುಗಳು, ಬಾದಾಮಿ ಬೀಜ ಇಂಥದ್ರಲ್ಲೇ ತಯಾರಿ ಮಾಡ್ತೀನಿ. ಈಗೆಲ್ಲ ಕೆಲವು ನಮ್ಮ ಬೇರೆ ಜಿಮ್ಮಲ್ಲಿ ಆಗಲಿ ಬೇರೆ ಥರ ಮಾಡೋಂಥ ಪ್ಲೇಯರ್ಸ್ಗಳು ಡ್ರಗ್ಸ್ ಅಂತ ತೊಗೊಳ್ಳೋದು, ಸಪ್ಲಿಮೆಂಟ್ರಿ ತೊಗೊಂಡು ಅವ್ರ ಜೀವನ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಈಗ ನಮ್ಮನೆ ಮೈಸೂರಲ್ಲಿ ನಮ್ಮ ಕುಸ್ತಿಪಟು ಒಬ್ಬ ಅದೇ ರೀತಿ ಇದು ಮಾಡಿಕೊಂಡು ಬೇರೆ ಪಾಪ ಅವನು ಸಾವನ್ನಪ್ಪಿದ್ದಾನೆ. ಎಲ್ಲ ನೋವಾಗುತ್ತೆ. ಬೇಡ, ಬೇರೆ ವಾಮ ಮಾರ್ಗದಲ್ಲಿ ಯಾವುದೇ ರೀತಿ ಮಾಡೋದು ಬೇಡ. ನೇರವಾಗಿ ಅಖಾಡಕ್ಕೆ ಬನ್ನಿ, ಮಟ್ಟಿ ಮೇಲೆ ಬಿದ್ದು ಒದ್ದಾಡಿ, ಕಾಯಿಲೆ ಹೋಗುತ್ತೆ, ನಿಮಗೆ ದೇಹ ಗಟ್ಟಿಯಾಗತ್ತೆ. ಮುಂದಿನ ದಿನಗಳು ಕೊನೆ ಪಕ್ಷ ನೀವು ಕುಸ್ತಿ ಮಾಡಲಿಲ್ಲ, ನೀವು ಆರೋಗ್ಯವಾಗಿ ಅಂತೂ ಇರ್ತೀರ ಅಂತ ಈ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ ಸರ್ ನಿಮಗೆ. ಥ್ಯಾಂಕ್ ಯು ಮೇಡಮ್. ಸರ್ ನಮಸ್ಕಾರ, ನಿಮ್ಮ ಹೆಸರು? ಆಡುಗೋಡಿ ಫೈಲ್ಮನ್ ನಾರಾಯಣ ಅಂತ. ಏನಾಗಿದ್ದೀರಾ ಸರ್? ನಾವು ಆಡುಗೋಡಿ ಕುಸ್ತಿ ಗಡ್ಡಿ ಮನೆ ಇದೆ, ಸುಮಾರು 75 ವರ್ಷದಿಂದ ಇದೆ. ನಮ್ಮ ಕುಸ್ತಿ ನಮ್ಮ ತಾತ ಮುನ್ಯಂಗಟಪ್ಪ ಅಂತ ಅವ್ರ ಕಾಲದಿಂದ ನಡ್ಕೊಂಡು ಬರ್ತಾಯಿದೆ. ದಿವಂಗತ ಫೈಲ್ಮನ್ ಸಂಪಂಗತ್ ನಮ್ಮ ತಂದೆಯವರು. ಈಗ ನೆಕ್ಸ್ಟು ಮುಂದಿನ ತಿಂಗಳು 16ನೇ ತಾರೀಕು ಫೆಬ್ರವರಿ ಕುಸ್ತಿ ನಡೀತಾ ಇದೆ ಅಲ್ಲಿ. ನಮ್ಮದು ಈ ವರ್ಷ ನಡೆದರೆ 66ನೇ ವರ್ಷ ಕುಸ್ತಿ ನಡೆಸ್ತಾ ಇರೋದು. ಈ ಬೆಂಗಳೂರಲ್ಲಿ ಕುಸ್ತಿ ನಡೆಸುವಂಥ ಕಾಲದಲ್ಲಿ ಈ ನಮ್ಮ ನಾಗರಾಜ್ ಅವರು ಮತ್ತು ನಮ್ಮ ಕುಸ್ತಿ ಅರ್ಶನದ ಎಲ್ಲ ಪ್ರತಿ ವರ್ಷವೂ ಕುಸ್ತಿ ಎಲ್ಲ ನಡೆಸ್ತಾ ಇದ್ದೀವಿ. ಈ ಕುಸ್ತಿ ಕಲೆಗೆ ಹೆಚ್ಚಿನ ಪ್ರೋತ್ಸಾಹ ಸರ್ಕಾರದಿಂದ ಬರಬೇಕಂತ ತಮ್ಮಲ್ಲಿ ನಾವು ವಿನಂತಿ ಮಾಡ್ಕೊಳ್ತೀನಿ. ಸೊ ಸರ್ಕಾರದಿಂದ ಬರಬೇಕು, ಪ್ರೋತ್ಸಾಹ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀರಾ ನೀವು. ಸೊ ಇದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಏನು ಹೇಳಬೇಕು, ಏನು ಮೆಸೇಜ್ ಹೇಳ್ತೀರಾ ಅಂತ? ವೀಕ್ಷಕರು ಈ ಒಂದು ಜಿಮ್ಮು ಅದನ್ನೆಲ್ಲ ಬಿಟ್ಟು ಈ ಗಡ್ಡಿ ಮನೆ ಬಂದರೆ ನಾಡಿನ ಜನತೆಗೆ ಎಲ್ಲ ಈ ಒಂದು ಕುಸ್ತಿ ಕಲೆಯನ್ನು ಅಭಿವೃದ್ಧಿಪಡಿಸ್ಬೇಕಂತ ಕೇಳ್ಕೊಳ್ತೀನಿ. ಧನ್ಯವಾದ ಸರ್, ತುಂಬ ಮಾಹಿತಿ ಕೊಟ್ರಿ ನೀವು. ನಮಸ್ಕಾರ ಸರ್, ನಿಮ್ಮ ಹೆಸರು? ಸರ್ ಹೇಳಿ ಸರ್. ಎಲ್ಲರಿಗೂ ನಮಸ್ಕಾರ. ಪೈಲ್ವಾನ್ ಗುರುಮೂರ್ತಿಯಾದ ನಾನು ರಾಜ್ಯ ಪ್ರಶಸ್ತಿ ವಿಜೇತ ಹಾಗೂ ನಮ್ಮ ಊರು ಐವರ್ಗಳ್ಪುರ ಹೆಸರುಘಟ್ಟ ಹೋಬಳಿ ಪೈಲ್ವಾನ್ ಟೈಗರ್ ಅಣ್ಣಪ್ಪರ ಅವರ ಶಿಷ್ಯ. ಬಿಯರ್ ಫ್ಯಾಕ್ಟ್ರಿ, HMT ಎಲ್ಲ ಕಡೆ ಕೆಲಸ ಮಾಡಿ ಚನ್ನಪಟ್ಟಣ, ಕನಕಪುರದಲ್ಲಿ ಸಾಕಷ್ಟು ಕುಸ್ತಿ ಮಾಡಿದ್ದೇನೆ. ಆದ್ದರಿಂದ ನಮ್ಮ ಗುರುಗಳಿಂದ ನಾನು ಈ ರೀತಿಯಾಗಿ ಒಂದು ಅಭಿವೃದ್ಧಿಯನ್ನು ಪಟ್ಟು ಈ ವೇದಿಕೆ ಮೇಲೆ ನಿಂತು ಮಾತಾಡೋಕ್ಕೆ ಅವಕಾಶ ಸಿಕ್ಕಿದ್ದು ನಮ್ಮ ವಿಜಯಕುಮಾರ್ ಅವರಿಂದ ಹಾಗೂ ನಮ್ಮ
ಬನಶಂಕರಿ ನಾಗಣ್ಣನವರಿಂದ ನನಗೆ ಅವಕಾಶ ಸಿಕ್ತು. ಇದು ಒಂದು 2 ಮಾತುಗಳಾಡಿ ನಾನು ಮುಗಿಸ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದ ಸರ್ ನಿಮಗೆ. ನೋಡಿದ್ರಲ್ಲ ವೀಕ್ಷಕರೇ, ರಾಜ್ಯ ಮಟ್ಟದ ಪುರುಷರ ಮತ್ತು ಮಹಿಳೆಯರ ಕುಸ್ತಿ ಪಂದ್ಯಾವಳಿ ಹೇಗಿತ್ತು ಅಂತ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಅಭಿಷೇಕ್ ಜೊತೆ ನಿರುಪಮಾ ಶ್ರೀನಿವಾಸ್, ಆಲ್ಮಾ ನ್ಯೂಸ್ 24.